ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ಮಾಂಗಲ್ಯಾಯ ನಮಃ. ಭಗವಂತ ಯಾರು ತನ್ನನ್ನು ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುವರೋ ಅಂಥವರ ಅಶುಭಗಳನ್ನು ನಿವಾರಿಸುತ್ತಾನೆ. ಅಂತಹ ಭಕ್ತರಿಗೆ ಶುಭವನ್ನು ಉಂಟು ಮಾಡುತ್ತಾನೆ ಭಗವಂತ. ಜಗತ್ತಿನ ಕಲ್ಯಾಣಕ್ಕಾಗಿ ಅನಂತ ಅವತಾರಗಳನ್ನು ತಾಳಿದ್ದಾನೆ ಭಗವಂತ. ಭಗವಂತ ಎಲ್ಲಕ್ಕಿಂತ ಎಲ್ಲರಿಗಿಂತ ಎಲ್ಲ ಕಾಲದಲ್ಲೂ ಸರ್ವಶ್ರೇಷ್ಠನಾಗಿಯೇ ಇರುತ್ತಾನೆ. ಪರಮ ಮಂಗಳವಾದ ಮೋಕ್ಷವನ್ನು ಮುಮುಕ್ಷುಗಳಿಗೆ ಒದಗಿಸುವವನು, ಕೊಡುವವನು ಭಗವಂತ. ಇಂತಹ ಪರಮ ಮಂಗಳ ಸ್ವರೂಪನಾದ ಭಗವಂತನನ್ನು ಮಾಂಗಲ್ಯಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.